ಬ್ಯಾಕ್ ಟು ಮೈ ಚಾನಲ್ ಸ್ನೇಹಜ್ ಅಫಿಷಿಯಲ್. ನಾನು ನಿಮ್ಮ ಸ್ನೇಹಜೀವಿ ಬಸವರಾಜೆ. ಎಸ್, 10ನೇ 12ನೇ ITI ಡಿಪ್ಲೊಮಾ ಮುಗಿದಿರ್ತಕ್ಕಂತಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗಾಗಿ RRB ಒಳಗಡೆ 6238 ಟೆಕ್ನಿಷಿಯನ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರ. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಕೈತಿ, ಯಾವಾಗ ಎಂಡ್ ಆಕೈತಿ, ಅದರ ಆಯ್ಕೆ ಪ್ರಕ್ರಿಯೆ ಏನೇ ಇರ್ತೈತಿ, ಯಾವ ವಯೋಮಿತಿ ಒಳಗೆ ಜನಿಸಿರ್ಬೇಕಾ, ಡಾಕ್ಯುಮೆಂಟ್ಸ್ ಏನೇನು ಬೇಕು, ಎಕ್ಸಾಮ್ ಪ್ಯಾಟರ್ನ್ ಏನಿರ್ತೈತಿ, ಸೊ ಅದಕ್ಕೆ ಫಿಸಿಕಲ್ ಇರ್ತೈತೆ ಅಥವಾ ಇರಲ್ವಾ, ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗ್ರಿ. ನಾನು ಕೊಡಕತ್ತಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಆಗ್ರಿ. ಯಾಕಂದ್ರೆ ನಮಗೂ ಕೂಡ ಹೊಸ ಹೊಸ ವಿಚಾರಗಳನ್ನು, ಹೊಸ ನೋಟಿಫಿಕೇಶನ್ ಬಂದ ತಕ್ಷಣ ವಿಡಿಯೋ ಮಾಡಿ ಹಾಕಬೇಕಂತ ಇನ್ನಷ್ಟು ಹುರುಪ ಹೆಚ್ಚಾಗುತ್ತೆ. ಓಕೆ, ಸೊ ಟೋಟಲ್ ಆಗಿ ಕರೆದಿರ್ತಕ್ಕಂಥ ಹುದ್ದೆಗಳು ಎಷ್ಟು ಅದಾವ ಅಂತ ಹೇಳ್ಕಿಸಿಂದ ಮೊದಲ ನೋಡ್ಕೊಂಡ್ಬಿಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಎರಡು ಪ್ರಕಾರವಾಗಿ ಕರೆದಿರ್ತಾರೆ. ಟೆಕ್ನಿಷಿಯನ್ ಗ್ರೇಡ್ 1, ಟೆಕ್ನಿಷಿಯನ್ ಗ್ರೇಡ್ 2, ಥರ್ಡ್ ಅಂತೇಶನ್ ಕರೆದಾರ. ಸೊ ಅದರೊಳಗಡೆ ಎಷ್ಟು ಹುದ್ದೆಗಳದಾವಪ್ಪ ಅಂದ್ರೆ 183 ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಅಂತೇಶನ್ ಕರೆದಾರ. ಸೊ ಟೆಕ್ನಿಷಿಯನ್ ಗ್ರೇಡ್ 3 ಒಳಗೆ 6055 ಹುದ್ದೆಗಳನ್ನ ಕರೆದಾರ. ಅತಿ ಹೆಚ್ಚಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಟೆಕ್ನಿಷಿಯನ್ ಗ್ರೇಡ್ 3. ಅದಕ್ಕಾಗಿ ಸೊ ಕ್ವಾಲಿಫಿಕೇಷನ್ ಏನು ಬೇಕು ನೋಡ್ಕೊಡ್ರಿ. ಟೆಕ್ನಿಷಿಯನ್ ಗ್ರೇಡ್ 1 ಏನೈತಿಲ್ಲ, ಇದ್ರದ ಬಿಟೆಕ, MTech, ಸೊ ಇಂಜಿನಿಯರಿಂಗ ಅವು ಸಂಬಂಧಪಟ್ಟಿರ್ತಕ್ಕಂತಹ ಟ್ರೇಡ್ ಮ್ಯಾಗ 183 ಪೋಸ್ಟ್ಗಳದಾವೆ. ಇನ್ನು ಉಳಿದಿರ್ತಕ್ಕಂಥದ್ದು ಡಿಪ್ಲೊಮೊ, ITI, ಸೊ ಇಂಜಿನಿಯರಿಂಗ, 10ನೇ 12ನೇ ಮುಗಿದಿರ್ತಕ್ಕಂಥ ಸೈನ್ಸ್ ವಿದ್ಯಾರ್ಥಿಗಳ PUC ಸೈನ್ಸ್, ಸೊ ಅಂಥವ್ರಿಗೆ ಏನೈತಿಲ್ಲ 6055 ಹುದ್ದೆಗಳದಾವೆ. ಟೋಟಲ್ ಆಗಿ ಏನೈತಿಲ್ಲ 6238 ಹುದ್ದೆಗಳದಾವೆ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೈತಿ ಎಲ್ಲನೂ ಹೇಳಿದ್ದೀನಿ. ಸೊ ಕಂಪಲ್ಸರಿ 10ನೇ ಆದವ್ರು ಅಷ್ಟನ್ನು ಹಾಕಕ್ಕೆ ಬರ್ತೈತೆ ಅಂತಿಲ್ಲ. ಅದರದ್ದೇ ಆಗಿರ್ತಕ್ಕಂಥ ಬೇರೆ ಬೇರೆ ಟ್ರೇಡ್ಗಳದಾವೆ ಇಲ್ಲಿ. ಅವು ಟ್ರೇಡ್ಗಳ ಯಾವ ಟ್ರೇಡಿಗೆ ಎಷ್ಟು ಹುದ್ದೆಗಳದಾವ, ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಏನೈತಿಲ್ಲ ಎಷ್ಟು ಪೋಸ್ಟ್ ಅದಾವ ಅದನ್ನು ನೋಡ್ಕೊಂಡ್ರಲ್ಲ. ಸೊ ಈಗ ಟ್ರೇಡಿಗೆ ನೋಡ್ಕೊಡ್ರಿ, ಯಾವ ಟ್ರೇಡಿಗೆ ಎಷ್ಟು ಅದಾವ ಅಂತ ಹೇಳ್ಕಿಸಿಂದ ಇಲ್ಲೆಲ್ಲನೂ ಕೊಟ್ಟಿದ್ದಾರೆ ಅವರು, ಯಾವ ಟ್ರೇಡಿಗೆ ಎಷ್ಟು ಅದಾವ ಅಂತ ಹೇಳ್ಕಿಸಿಂದ. ಸೊ ಇಲ್ಲಿ ನೋಡ್ರಿ, ಸಿಗ್ನಲ್ ಗ್ರೇಡ್ 1 ಏನೈತಿಲ್ಲ ಅದೇನೈತಿ 183 ಒಂದೇ ಹುದ್ದೆ ಐತದ. ಸೊ B1 ಅಂತ ಹೇಳ್ಕಿಸಿಂದ ಅದರೊಳಗನ ಆಯ್ಕೆ ಮಾಡ್ಕೊತಾರೆ. ಅದನ್ನು ಬಿಟ್ಟು ಬೇರೆ ಯಾವುದು ಟ್ರೇಡ್ಗಳಿಗೆ ಸಂಬಂಧಪಟ್ಟಿಲ್ಲ ಅದ. ಇನ್ನು ಉಳಿದಿರ್ತಕ್ಕಂಥದ್ದು ಏನದಲ್ಲ ಇವೆಲ್ಲ ಟ್ರೇಡ್, ವೆಲ್ಡರ್, ಎಲೆಕ್ಟ್ರಿಕಲ್, ಕಾರ್ಪೆಂಟ್ ಏನೇನದಾವ ಎಲ್ಲ ನೋಡ್ಕೊಳ್ರಿ. ಸೊ ಇದು ನೋಟಿಫಿಕೇಶನ್ ಬೇಕಾದ್ರೆ ನನ್ನ ಸ್ನೇಹಿಜು ಆಫೀಸೆಲ್ಲ ಟೆಲಿಗ್ರಾಮ್ದಾಗ ಹಾಕಿರ್ತೀನಿ, ಅಲ್ಲಿ ಹೋಗಿ ಪೂರ ನೋಟಿಫಿಕೇಶನ್ನ ತಕ್ಕೊಂಡ ಎಲ್ಲನೂ ಮಾಹಿತಿಯನ್ನು ತಿಳ್ಕೊಳ್ರಿ. ಇನ್ನೊಂದು ಅಪ್ಲಿಕೇಶನ್ ಹಾಕೋದ್ನಾಗ ನೆಟ್ ಸೆಂಟ್ರಿಗೆ ಹೋದಾಗ ಅಲ್ಲಿ ಕೇಳ್ರಿ, ಸೊ ಯಾವ್ದು ನಾವು ಹಾಕ್ಬೋದು, 10ನೇ ಮುಗಿದವ್ರು ಹಾಕಕ್ಕೆ ಬರುತ್ತೆ. 10ನೇ ಮುಗಿದವ್ರು ಬರೋಂಗಿಲ್ಲ, 10ನೇ ಜೊತೆಗೆ ITI, ಸೊ ಡಿಪ್ಲೊಮೊ, ಇಂಜಿನಿಯರಿಂಗ್ ಏನಾರ ಮುಗಿದಿರ್ಬೇಕು. ಯಾಕಂದ್ರೆ ಟ್ರೇಡ್ ಹುದ್ದೆಗಳದಾವೆ ಇಲ್ಲಿ, ಅಂದರೆ ಕೆಲಸ ಇರ್ತೈತೆ ಅಲ್ಲಿ. ಅತಿ ಹೆಚ್ಚು ಇರ್ತಕ್ಕಂಥವು ಪೋಸ್ಟ್ಗಳು ನೋಡ್ರಿ ಪಿಟ್ರ್ ಒಳಗಡೆ. ಸೊ ಅಂದರೆ ಈಗ ನಾವು ಪಿಟ್ರ್ ಮಾಡಿರ್ತೀವಿ, ಎಲೆಕ್ಟ್ರಿಷಿಯನ್ ಪಿಟ್ರ್ ಅಂತೇಶನ್ ITI ಮಾಡಿದ್ರೆ ಗೊತ್ತಿರುತ್ತೆ ಅದು. ಅಂಥವ್ರಿಗೆ ಏನೈತಿ 2106 ಹುದ್ದೆಗಳದಾವೆ. ಹುದ್ದೆಗಳೆಲ್ಲ ಕ್ಲಿಯರ್ ಆಯ್ತಲ್ಲ. ಸೊ ಇನ್ನು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಕತಿ ನೋಡ್ಕೊಡ್ರಿ. ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗೈತೆ. 28/6/2025 ಹಿಡ್ಕೊಂಡು 28/7/2025 ಅಂದರೆ 1 ತಿಂಗಳ. ಸೊ 1 ಮಂತ್ ನಿಮ್ಗೆ ಸಮಯ ಐತಿ, ಆರಾಮಾಗಿ ಅಪ್ಲಿಕೇಶನನ್ನು ಹಾಕೊಡ್ರಿ. ಮತ್ತು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದ್ರೆ 10ನೇ ಮಾರ್ಕ್ಸ್ ಕಾರ್ಡ್, ITI ಮಾರ್ಕ್ಸ್ ಕಾರ್ಡ್ ಇವೆಲ್ಲನೂ ಬೇಕಾಗ್ತವೆ. ನೆಟ್ ಸೆಂಟ್ರನ್ನ ಹೋಗಿ ಕರೆಕ್ಟಾಗಿ ಕೇಳ್ರಿ, ಕೇಳ್ಬಿಟ್ಟು ತಿಳ್ಕೊಂಡ್ಬಿಟ್ಟು ಟೈಮ್ ತೊಂದು ಅಪ್ಲಿಕೇಶನ್ ಹಾಕೊಡ್ರಿ. ತಪ್ಪಾಗಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಇನ್ನು ಏಜ್ ನೋಡ್ಕೊಳ್ರಿ. ಸೊ ಯಾವುದು ಹುದ್ದೆಗೆ ಎಷ್ಟು ಏಜ್ ಇರಬೇಕಂತ ಸಪ್ರೇಟಾಗಿ ಕೊಟ್ಟಿದ್ದಾರೆ ಅವರು. ಗ್ರೇಡ್ 1 ಏನೈತಿಲ್ಲ ಅವ್ರದ್ದು ಏಜ್ ಜಾಸ್ತಿ ಐತಿ. ಸೊ ಗ್ರೇಡ್ 1 ಏನೈತಿಲ್ಲ ಏಜ್ ಇಲ್ಲ ಐತಿ ನೋಡ್ರಿ, 18ರಿಂದ 33. SC ST ದವ್ರಿಗೆ 5 ವರ್ಷ, OBC ದವ್ರಿಗೆ 3 ವರ್ಷ ಸಡಿಲಿಕ್ಕೆ ಇರ್ತೈತಿ. ತಿಳಿತಾ? ಇನ್ನು ಉಳಿದಿರ್ತಕ್ಕಂಥದ್ದು ನಮಗೆ ಬೇಕಾಗಿದೆ, ಜಾಸ್ತಿ ಬೇಕಾಗಿದ್ದು ಇದಲ್ಲ, ITI ಮ್ಯಾಗ ಡಿಪ್ಲೊಮಾಗ ಇರ್ತಕ್ಕಂಥ ಹುದ್ದೆಗಳದ್ದು 18ರಿಂದ 30 ಐತಿ. ST ST ದವ್ರಿಗೆ 5 ವರ್ಷ ಸಡಿಲಿಕ್ಕೆ ಅಂದ್ರೆ 35. 18ರಿಂದ 35 ಇದು SC ST ದವ್ರಿಗೆ. ಇನ್ನು OBC ದವ್ರಿಗೆ 18ರಿಂದ 33 3 ವರ್ಷ ಸಡಿಲಿಕ್ಕೆ ಐತೆ ಅಲ್ಲಿ. 18ರಿಂದ 33 ಇದ್ಯಾವ್ರದ್ದು OBC ದವ್ರಿಗೆ. ಸೊ ಇನ್ನು ಉಳಿದಿರ್ತಕ್ಕಂಥದ್ದು ಏನತ್ತಲ್ಲ ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ ನೋಡ್ಕೊಡ್ರಿ. ಇನ್ನೊಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಚಲನ್ ಇರ್ತೈತಿಲ್ಲ. ಸೊ ಎಷ್ಟು ರೂಪಾಯಿ ಚಲನ್ ಐತಿ ನೋಡ್ರಿ ಇಲ್ಲಿ. ಇದು ಜನರಲ್ OBC ದವ್ರಿಗೆ ಏನೈತಿ 500 ರೂಪಾಯಿ ಚಲನ್ ಇರ್ತೈತಿ. SC ST ದವ್ರಿಗೆ, ಮಹಿಳೆಯರಿಗೆ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ 250 ರೂಪಾಯಿ ಇರ್ತೈತಿ. ಆದರೆ ಇಲ್ಲಿ ಏನೈತಿಲ್ಲ ಎಕ್ಸಾಮ್ ಯಾರು ಹೋಗಿ ಅಟೆಂಡ್ ಮಾಡ್ತಾರಲ್ಲ ಅವ್ರಿಗೆ ಅಮೌಂಟನ್ನು ರಿಫಂಡ್ ಮಾಡ್ತಾರೆ. ಸೊ ಅಂದ್ರೆ 400 ರೂಪಾಯಿ ರಿಫಂಡ್ ಆಗುತ್ತೆ. ಯಾರಿಗೆ ಜನರಲ್ಲ, OBC, EWS ಇದ್ದವ್ರಿಗೆ 400 ರೂಪಾಯಿ ರಿಫಂಡ್ ಆಗುತ್ತೆ. ಅಂದ್ರೆ ನೀವು ಮೊದಲು ಫೀ ತುಂಬಬೇಕು 500 ರೂಪಾಯಿ. ಈಗ
ಇನ್ನು SC ST ದವ್ರಿಗೆ 250 ರೂಪಾಯಿ ಏನು ತೊಗೋತಾರಲ್ಲ ಅದಕ್ಕೇನೈತಿ ಅದು ಟೋಟಲ್ ಅಮೌಂಟ್ ರಿಫಂಡ್ ಆಗುತ್ತೆ. ಸೊ ನಿಮ್ಗೆ ಯಾವುದು ಪಿ ಇರೋಂಗಿಲ್ಲ. ಅಂದರೆ ಇವ್ರದ್ದು 100 ರೂಪಾಯಿ ಕಟ್ ಮಾಡ್ತಾರೆ. ಜನರಲ್ದವ್ರದ್ದು EWS OBC ದವರು 100 ರೂಪಾಯಿ ಕಟ್ ಮಾಡ್ತಾರೆ. ಏನು ಉಳಿದಿರ್ತಕ್ಕಂಥದ್ದು ಏನೈತಿ SC ST ದವ್ರದ್ದು ವುಮೆನ್ಸ್ದವ್ರದ್ದು ಏನೈತಿ ಹೊಳ್ಳಿ ಅಮೌಂಟ ಬರ್ತಾವ. ತಿಳಿತನ ಪಿ ಆಯ್ತು. ಇನ್ನು ಪ್ಯಾಟರ್ನ್ ನೋಡ್ಕೊಡ್ರಿ. ಎಕ್ಸಾಮ್ ಪ್ಯಾಟರ್ನ ಮತ್ತು ಏನಿರ್ತೈತಿ ಅಂತ ಹೇಳ್ತೀನಿ. ಸೊ ಸೆಲೆಕ್ಷನ್ ಪ್ರೊಸೆಸ್ಸಿಂಗ ಫಸ್ಟಿಗೆ ಎಕ್ಸಾಮ್ ಇರ್ತೈತಿ, ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಅದಾದಮೇಲೆ ಮೆಡಿಕಲ್ ಇರ್ತೈತಿ. ಸೊ ಫಿಸಿಕಲ್ ಇರ್ತೈತಿ ಅಂತ ಕೇಳ್ತೀರಿ, ಫಿಸಿಕಲ್ ಇರೋಂಗಿಲ್ಲ. ಮೆಡಿಕಲ್ ಒಳಗೆ ಏನು ಇರ್ತೈತಿ ಅಂತ ಅದನ್ನು ಹೇಳ್ತೀನಿ ನಿಮ್ಗೆ. ಸೊ ಈಗ ಎಕ್ಸಾಮ್ ಪ್ಯಾಟರ್ನ್ ಏನೈತಿ ಅದನ್ನು ನೋಡ್ಕೊಂಬಿಡ್ರಿ. ಸಿಗ್ನಲ್ 1 ಅವ್ರದ್ದು ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೊಳ್ರಿ. ಅಂದರೆ ಗ್ರೇಡ್ 1 ಏನು ಅಪ್ಲಿಕೇಶನ್ ಹಾಕಿರಲ್ಲ ಅಂಥವ್ರದ್ದು ಜನರಲ್ ಅವೇರ್ನೆಸ್ ಅಂದರೆ 10 ಮಾರ್ಕ್ಸ್, 10ಕ್ಕೆ 10 ಮಾರ್ಕ್ಸ್. ಅಂದರೆ 100 ಪ್ರಶ್ನೆಗಳ ಕ್ವಶನ್ನ 100 ಮಾರ್ಕ್ಸ್. ಓಕೆ, 90 ನಿಮಿಷ ಸಮಯ ಇರ್ತೈತಿ. ಜನರಲ್ ಅವೇರ್ನೆಸ್ ಅಂದ್ರೆ ಜಿ ಕೆ ಏನೈತಿ 10 ಮಾರ್ಕ್ಸ್ 10 ಕ್ವಶನ್ಗಳು ಇರ್ತಾವೆ. ಸೊ ಇನ್ನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂದ್ರೆ ಮೆಂಟಲ್ ಎಬಿಲಿಟಿ 15 ಪ್ರಶ್ನೆಗಳ 15 ಮಾರ್ಕ್ಸ್ಗಳಿರ್ತಾವೆ. ಬೇಸಿಕ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ ಅಂದರೆ ಕಂಪ್ಯೂಟರ್ ನಾಲೆಜ್ ಬೇಕಿರ್ತೈತಲ್ಲ ಅದಕ್ಕಾಗಿ 20 ಪ್ರಶ್ನೆಗಳ 20 ಮಾರ್ಕ್ಸ್ ಇರ್ತಾವೆ ಅಲ್ಲಿ. ಸೊ ಮುಂದೆ ಮ್ಯಾಥ್ಸ್ ಅಂದ್ರೆ ಮ್ಯಾಥಮೆಟಿಕ ಗಣಿತಕ್ಕೆ 20 ಕ್ವಶನ್ಗಳ 20 ಮಾರ್ಕ್ಸ್ ಇರುತ್ತೆ. ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂದರೆ ಇದು ಏನೈತಿಲ್ಲ ಹೈ ಲೆವೆಲ್ ಹುದ್ದೆ ಇರೋದ್ರಿಂದ ಇಂಜಿನಿಯರಿಂಗ್ದವ್ರದ್ದು ಮತ್ತು BTech MTech ಆದವರೆಲ್ಲೂ ಅಪ್ಲಿಕೇಶನ್ ಹಾಕ್ಬೋದು, ಅಂಥವ್ರು ಇರುತ್ತೆ. ಅದಕ್ಕಾಗಿ ಸೊ ಸೈನ್ಸ್ ಇಂಜಿನಿಯರಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಕೇಳ್ತಾರೆ. 35 ಪ್ರಶ್ನೆಗಳ 35 ಮಾರ್ಕ್ಸ್, ಟೋಟಲ್ 100 ಪ್ರಶ್ನೆಗಳು 100 ಮಾರ್ಕ್ಸ್ಗಳು. ಯಾವುದು ಗ್ರೇಡ್ 1 ಇದೆ. ಸೊ ಈಗ ಸದ್ಯ ಗ್ರೇಡ್ 3 ಏನೈತಿಲ್ಲ ಲೆವೆಲ್ 3 ಅದನ್ನು ನೋಡ್ಕೊಳ್ರಿ. ಅದಕ್ಕೆ ಏನೈತಿ ಅದು ಈಸಿ ಇರ್ತೈತಿ. ಅಂದರೆ ಈಗ ಆಲ್ಮೋಸ್ಟ್ ಅಲ್ಲಾಗಿ ನಾವು ಯಾರು ಈಗ RPF RRB D ಗ್ರೂಪ್ ಯಾರು ಅಪ್ಲಿಕೇಶನ್ ಹಾಕಿರಿ ಅಂಥವ್ರಿಗೆಲ್ಲನೂ ಸೊ ಆರಾಮಾಗಿ ಈಗ ಏನಾರ ಕ್ಲಾಸ್ ಮಾಡಿ ಕಲ್ತಿದ್ರಿ ಅಂದರೆ ಅವರು ಕೂಡ ಇದನ್ನು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಸೊ ಇಲ್ಲಿ ನೋಡಿರಿ ಮ್ಯಾಥ್ಸ್. ಸೊ ಮ್ಯಾಥ್ಸ್ 25 ಪ್ರಶ್ನೆಗಳು 25 ಮಾರ್ಕ್ಸ್ ಇರ್ತವೆ. ಜನರಲ್ ಇಂಟೆಲಿಜೆನ್ಸಿ ರೀಸನಿಂಗ್ ಅಂದರೆ 25 ಕ್ವಶನ್ 25 ಮಾರ್ಕ್ಸ್. ಸೈನ್ಸ್ ಸಂಬಂಧಪಟ್ಟಿದ್ದು 40 ಪ್ರಶ್ನೆಗಳು ಸೈನ್ಸ್ ಕೇಳ್ತಾರೆ. ಸೊ 40 ಮಾರ್ಕ್ಸ್ ಇರ್ತೈತಿ. GK ನೋಡ್ರಿಪ್ಪ ಜನರಲ್ ಅವೇರ್ನೆಸ್ ಅಂತಿ 10 ಪ್ರಶ್ನೆ ಇರ್ತಾವೆ. GK ಭಾಳ ಕೇಳಂಗಿಲ್ಲ. ಸೊ ಅದಕ್ಕೆ ಟೋಟಲ್ 100 ಮಾರ್ಕ್ಸ್ಗಳು 100 ಪ್ರಶ್ನೆಗಳಿರ್ತಾವೆ. ಇದು ಎಕ್ಸಾಮ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ಇಲ್ಲಿ ಐತೆ ನೋಡಿರಿ. ಡಾಕ್ಯುಮೆಂಟ್ನಾಗ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಏನೇನು ಸೊ 10ನೇ ಮ್ಯಾಗ ಯಾರು ಅಪ್ಲಿಕೇಶನ್ ಹಾಕಿರ್ತೀರಿ 10ನೇ ಮಾರ್ಕ್ಸ್ ಕಾರ್ಡ, ITI ಮಾರ್ಕ್ಸ್ ಕಾರ್ಡ, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ ಯಾವುದವು ಡಾಕ್ಯುಮೆಂಟ, ಕಾಸ್ಟ್ ಸರ್ಟಿಫಿಕೇಟ, ಸೊ LC ಯಾವ ಥರ ನೀವೆಲ್ಲನೂ ಈಗ ಸೆಂಟ್ರಲ್ ಗೌರ್ಮೆಂಟ್ ಜಾಬಿಗೆ ಈಗ ಆರ್ಮಿಗೆ SSCಗೆ ಯಾರು ಅಪ್ಲಿಕೇಶನ್ ಹಾಕಿರ್ತಿಲ್ಲ ಅದೇ ಥರನೇ ಇದ್ರೊಳಗೂ ಇರ್ತೈತಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಷ್ಟ ಇರುತ್ತೆ. ಅದಾದ್ಮೇಲೆ ಏನಂತಿ ಸೀದಾ ಏನೈತಿಲ್ಲ ನಿಮ್ದು ಮೆಡಿಕಲ್ ಮಾಡ್ತಾರೆ. ಸೊ ಮೆಡಿಕಲ್ ಒಳಗೆ ಏನಿರ್ತೈತಿ, ಮೆಡಿಕಲ್ ಒಳಗೆ ಏನೂ ಇರೋಂಗಿಲ್ಲ. ಸಿಂಪಲ್ಲಾಗಿ ಅವ್ರು ಏನು ಕೇಳಿದಾರೆ ಅಂದ್ರೆ ಮೆಡಿಕಲ್ದಾಗ ಜಾಸ್ತಿ ಎಲ್ಲ ಕಾಲು ನಂದು ಆಪ್ರೇಷನ್ ಆಗೈತಿ ಅದಾಗೈತಿ ಇದಾಗೈತಿ ಅಂಥವ್ರೆಲ್ಲ ನಡಿತೈತಿ ಅನ್ನೋದು ಕೇಳಕ್ಕೆ ಹೋಗ್ಬೇಡ್ರಿ, ನಡಿತೈತಿ. ಸೊ ಇಲ್ಲಿ ಕೇಳಿದ ಬರೀ ಏನೈತಿಲ್ಲ 6/6 6/9 ಅದು 6/9 ಕೇಳ 6/6 ಕೇಳಿಲ್ಲ. ಸೊ ಆಲ್ಮೋಸ್ಟ್ ಅಲ್ಲಾಗಿ ನಾರ್ಮಲ್ಲಾಗಿ ಕಣ್ಣು ಪರೀಕ್ಷೆಯನ್ನು ಮಾಡ್ತಾರೆ. ಸೊ ಎಲ್ಲನೂ ಕರೆಕ್ಟಾಗಿ ಇರಬೇಕು ನಾರ್ಮಲ್ ಕಣ್ಣು ಪರೀಕ್ಷೆ. ಇದು ಮೆಡಿಕಲ್. ಇದಾದ್ಮೇಲೆ ಏನೈತಿ ಡೈರೆಕ್ಟ್ ಸೆಲೆಕ್ಷನ್ ಪ್ರೊಸೆಸ್ ಆಗಿರ್ತೈತಿ. ಇನ್ನು ಫಿಸಿಕಲ್ ಏನೂ ಇರೋಂಗಿಲ್ಲ ಇದ್ರೊಳಗೆ. ಸೊ ಓಡೋದು ಮಾಡೋದು ಎತ್ತರ ಓದು ಜಿಗಿತ್ತ ಅದು ಏನೂ ಸಂಬಂಧ ಇಲ್ಲ ನಿಮ್ಗೆ. ಆಲ್ಮೋಸ್ಟ್ ಅಲ್ಲಾಗಿ ಯಾರ್ಯಾರ್ದು ITI ಡಿಪ್ಲೊಮೋ ಸೊ ಇಂಜಿನಿಯರಿಂಗ್ ಎಲ್ಲ ಮುಗ್ದವಲ್ಲ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಭಾಳಷ್ಟು ಅವರು ಕೂಡ ಕಂಪ್ನಿಯೊಳಗೆ ಕೆಲಸ ಮಾಡ್ಕೊತ ಯಾವುದಾದ್ರು ಕರೆದ್ರೆ ಗೌರ್ಮೆಂಟ್ ಆಗುತ್ತೆ ಅಂತ ಅನ್ಕೊಂಡು ಕುಂತಾರೆ. ಅಂಥವ್ರಿಗೆ ಯಾರಿಗಾದರೂ ಹೆಲ್ಪ್ ಆದ್ರೆ ಆಗ್ಬೋದಲ್ಲ. ಎಲ್ರಿಗೂ ಒಳ್ಳೇದಾಗಲಿ. ಆದಷ್ಟು ಹೊಸ ನೋಟಿಫಿಕೇಷನ್ಗಾಗಿ ಕಾಯ್ಕೋತಿರ್ರಿ. ಹೊಸ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಅದಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಮಗಲ್ಕಿರೋ ಗಂಟೆ ಬಿಡ್ರಿ. ಯಾಕಂದರೆ ಯಾವುದೋ ವೀಡಿಯೋ ಹಾಕಿದ್ನಂದ್ರೆ ಅದ್ರ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬರುತ್ತೆ. ಜೈ ಹಿಂದ್ ಆಲ್.